ಓಂ ಆನಂದಮಯೋಭ್ಯಾಸಾತ್ ಓಂ ಆನಂದಮಯ ಅಧಿಕರಣ. ಅದರಲ್ಲಿಯೂ ಕೂಡ ಈ ಮೊದಲನೇ ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಅದರ ಭಾಷ್ಯ ತತ್ವ ಪ್ರದೀಪಿಕಾದ ಭಾಗ ನೋಡ್ತಾ ಇದ್ದೀವಿ. ಪಾದ ವ್ಯವಸ್ಥೆಯನ್ನ ಆಚಾರ್ಯರು ಹೇಳಿದ್ದಾರೆ. ಆ ಪಾದ ವ್ಯವಸ್ಥೆಗಿಂತ ಭಿನ್ನವಾಗಿ ಬೇರೆಯವರು ಪಾದ ವ್ಯವಸ್ಥೆ ಏನು ಹೇಳ್ತಾರೆ ಅದನ್ನೆಲ್ಲ ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ನಾನ್ಯಥಾತದ ದೃಷ್ಟಿ ಅಂತ ತ್ರಿವಿಕ್ರಮ ಪಂಡಿತರು. ಮೊದಲ ಪಾದದಲ್ಲಿ ಸ್ಪಷ್ಟ ಬ್ರಹ್ಮಲಿಂಗವುಳ್ಳ ಶಬ್ದಗಳ ಸಮನ್ವಯ ಮಾಡ್ತಾರೆ. ಎರಡನೇ ಮತ್ತು ಮೂರನೇ ಪಾದದಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗ ಉಳ್ಳ ಶಬ್ದಗಳ ಸಮನ್ವಯ ಮಾಡ್ತಾರೆ ಅಂತೆಲ್ಲ ಬಂದಿದೆ. ಅದರ ವಿಮರ್ಶೆ ನಡೀತದೆ. ಎರಡನೇ ಮತ್ತು ಮೂರನೇ ಪಾದ ಎರಡರಲ್ಲೂ ಕೂಡ ಅಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯವೇ ಇರುವುದಾದರೆ ಯಾಕೆ ಪಾದ ಭೇದ ಇದೆ ಅನ್ನೋ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ಲ. ಅದಕ್ಕೆ ಎರಡನೇ ಪಾದದಲ್ಲಿ ಅದಕ್ಕೆ ಅವರೊಂದು ಹೇಳೋ ಸಾಧ್ಯತೆ ಹೀಗಿದೆ. ಎರಡನೇ ಪಾದದಲ್ಲಿ ಸವಿಶೇಷ ಬ್ರಹ್ಮದ ಸಗುಣ ಬ್ರಹ್ಮದ ನಿರೂಪಣೆ ಇದೆ. ಮುಂದೆ ಮೂರನೇ ಪಾದದಲ್ಲಿ ನಿರ್ಗುಣ ಬ್ರಹ್ಮದ ನಿರೂಪಣೆ ಇದೆ. ಹೀಗೆ ವ್ಯತ್ಯಾಸ ಹೇಳ್ತೀವಿ ಅಂದ್ರೆ ಅದು ಸರಿಯಲ್ಲ ಅಂತ ಅನ್ನೋದನ್ನೆಲ್ಲ ಕಳೆದ ದಿವಸ ನೋಡಿದ್ದೇವೆ. ಜಿಹ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತ ಸೂತ್ರ ಇದೆ. ಅಲ್ಲಿ ದ್ಯು ಭೂ ಇತ್ಯಾದಿಗಳಿಗೆ ದ್ಯುಲೋಕ ಭೂಲೋಕ ಇತ್ಯಾದಿಗಳಿಗೆ ಅಧಿಕರಣವಾದ ಆಶ್ರಯವಾದ ತತ್ವ ಬ್ರಹ್ಮ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಅದು ಮೂರನೇ ಪಾದದಲ್ಲಿ ಬಂದರೆ ಅದು ಕೂಡ ಸಗುಣ ಬ್ರಹ್ಮದ ನಿರೂಪಣೆಯೇ ಆಯಿತು. ನಿರ್ಗುಣ ಬ್ರಹ್ಮದ ನಿರೂಪಣೆ ಆಗಲಿಲ್ಲ ಅದು. ಮತ್ತು ಒಟ್ಟಾರೆ ಎಲ್ಲಿಯೂ ಕೂಡ ನಿರ್ಗುಣ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುವ ವಾಕ್ಯ ಸೂತ್ರ ಎಲ್ಲಿಯೂ ಕಾಣಿಸುವುದಿಲ್ಲ ಅಂತೆಲ್ಲ ಬಂದಿದೆ. ಇಷ್ಟು ಕಳೆದ ದಿವಸ ಆಗಿತ್ತು. ರೂಢಿ ಮತ್ತು ಯೋಗಗಳ ಮೂಲಕ ಈ ಎರಡನೇ ಪಾದ ಮತ್ತು ಮೂರನೇ ಪಾದಗಳಿಗೆ ವ್ಯತ್ಯಾಸ ಹೇಳುವ ಪ್ರಯತ್ನ ಅವ್ರು ಮಾಡ್ತಾರೆ. ಎರಡನೇ ಪಾದ ರೂಢಿ ಬಹುಲವಾದದ್ದು ಮತ್ತು ಮೂರನೇ ಪಾದ ಯೋಗ ಬಹುಲವಾದದ್ದು ಅಂತ ನೀವು ಅರ್ಥ ಹೇಳಬೇಕು. ಅಂದ್ರೆ ರೂಢವಾದ ಶಬ್ದಗಳನ್ನ ಎರಡನೇ ಪಾದದಲ್ಲಿ ಸಮನ್ವಯ ಮಾಡ್ತಾರೆ, ಮತ್ತು ಯೌಗಿಕ ಶಬ್ದಗಳನ್ನ ಮೂರನೇ ಪಾದದಲ್ಲಿ ಸಮನ್ವಯ ಮಾಡ್ತಾರೆ ಅಂತ. ಹಾಗೆ ನೀವು ಅಭಿಪ್ರಾಯ ಪಡಬೇಕು. ಆದ್ರೆ ಅದು ಕೂಡ ಸರಿಯಲ್ಲ. ಜಿಹ್ವಾಧ್ಯಾಯತನಾನಿ ಯೌಗಿಕಾನ್ಯೇವ ಇತಿ ಸಂಕೀರ್ಣೋಯಂ ಪಾದ. ಇಲ್ಲಿ ಮೂರನೇ ಪಾದದಲ್ಲೂ ಕೂಡ ದ್ಯು ಭೂ ಮೊದಲಾದ ಲೋಕಗಳಿಗೆ ಅಧಿಕರಣನಾದವನು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದು ಕೂಡ ಯೌಗಿಕವೇ ಆಗಿದೆ. ಅದು ಕೆಲವಕ್ಕೂ ಅಧಿಕರಣನಾದವು ನೀವು ಬ್ರಹ್ಮ ಅಂತ ಬಂದಿರೋದ್ರಿಂದ ಅಲ್ಲಿಯೂ ಯೌಗಿಕವಾದ ಶಬ್ದಗಳನ್ನೇ ಸಮನ್ವಯ ಮಾಡಿದ ಹಾಗಾಯಿತು. ತತ್ವಪ್ರದೀಪದ ವ್ಯಾಖ್ಯಾನ ತತ್ವಚಂದ್ರಿಕಾದಲ್ಲಿ ಗೋವಿಂದಾಚಾರ್ಯ ವಾಕ್ಯ ಹೀಗಿದೆ. ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿ ಹೇಳಿದ್ದೆ. ನನ್ನು ತರ್ಹಿ ಯೋಗ ರೂಢಿ ಯೋಗ ಬಹುಲತೆಯ ಪಾದಭೇದ ಸ್ಯಾತ್. ಇದು ಪೂರ್ವಪಕ್ಷ. ರೂಢವಾದ ಶಬ್ದಗಳ ಸಮನ್ವಯ ಒಂದು ಕಡೆ ಇದೆ, ಯೌಗಿಕ ಶಬ್ದಗಳ ಸಮನ್ವಯ ಇನ್ನೊಂದು ಪಾದದಲ್ಲಿದೆ. ಹೀಗೆ ಎರಡನೇ ಮತ್ತು ಮೂರನೇ ಪಾದಕ್ಕೆ ವ್ಯತ್ಯಾಸ ತೋರಿಸಬಹುದು ಅಂತ. ಏಕಃ ಪಾದ ರೂಢಿ ಬಹುಲ ಅಪರಹ ಯೋಗ ಬಹುಲ ಇತಿ ಕಿಲ ತವಾರ್ಥ. ಅದಕ್ಕೆ ಅರ್ಥ ಏನಾಗಬೇಕು ನಿಮ್ಮದಕ್ಕೆ? ನೀವು ಹೇಳಿದ್ದಕ್ಕೆ ಒಂದು ಪಾದ ರೂಢವಾದ ಶಬ್ದಗಳನ್ನು ಹೆಚ್ಚು ಸಮನ್ವಯ ಮಾಡಿ ತೋರಿಸ್ತದೆ, ಮತ್ತೊಂದು ಪಾದ ಯೌಗಿಕ ಶಬ್ದಗಳನ್ನ ಬಹಳವಾಗಿ ಸಮನ್ವಯ ಮಾಡಿ ತೋರಿಸ್ತದೆ. ಅದರಲ್ಲಿ ಎರಡನೇ ಮತ್ತು ಮೂರನೇ ಪಾದಗಳಲ್ಲಿ ಯಾವುದು ಯೋಗ ಶಬ್ದಗಳನ್ನು ತೋರಿಸ್ತದೆ, ಯಾವುದು ರೂಢ ಶಬ್ದಗಳನ್ನು ತೋರಿಸ್ತದೆ ಅಂತ ನಾವು ಸ್ವಲ್ಪ ಜಿಜ್ಞಾಸೆ ಮಾಡಬೇಕು. ತತ್ ದ್ವಿತೀಯ ಯೋಗ ಬಹುಲ ಇತಿ ಸ್ಫುಟಂ. ಎರಡನೇ ಪಾದವನ್ನು ನಾವು ಗಮನಿಸಿದ್ರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಯೌಗಿಕ ಶಬ್ದಗಳ ಸಮನ್ವಯವೇ ಇರುವುದು ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾದ್ರೆ ಇನ್ನು ಉಳಿದದ್ದು ಮೂರನೇ ಪಾದ, ಅದು ರೂಢಿ ಬಹುಲ ಅಂತ ಈ ಥರ ನೀವು ಹೇಳಬಹುದು. ಆದರೆ ಅದು ನೋಡಿದ್ರೆ ಆ ಥರ ಕಾಣಿಸೋದಿಲ್ಲ. ಅದೇನಾಗ್ತದೆ, ಆ ಮೂರನೇ ಪಾದದಲ್ಲಿ ಬಂದದ್ದು ಜಿಹ್ವಾಧ್ಯಾಯತನಂ ಸ್ವಶಬ್ದ ಅಂತ ಮೊನ್ನೆ ಒಂದು ಸೂತ್ರ ನೋಡಿದ್ವಲ್ಲ, ಅದು ಒಂದನೇ ಅಧ್ಯಾಯದ ಮೂರನೇ ಪಾದದ ಒಂದನೇ ಸೂತ್ರ. ಈಗ ನಾವು ತಿಳ್ಕೊಂಡ ಪ್ರಕಾರ ಮೂರನೇ ಪಾದ ಅನ್ನೋದು ರೂಢ ಶಬ್ದಗಳನ್ನೇ ಹೆಚ್ಚಾಗಿ ಸಮನ್ವಯಿಸಿ ತೋರಿಸ್ಬೇಕು.
ಆದರೆ ಆ ಈ ಜಿಹ್ವಾಧ್ಯಾಯತನ ಮೊದಲಾದ ಶಬ್ದಗಳೇನಿವೆ ಅವೆಲ್ಲ ಯೌಗಿಕ ಶಬ್ದಗಳೇ ಆಗಿವೆ. ನೀವು ಅದಕ್ಕೊಂದು ಸ್ಪಷ್ಟವಾಗಿ ಗೆರೆ ಕೊರಲಿಕ್ಕೆ ಹೋದಾಗ ಎರಡನೇ ಪಾದ ಅಂತ ಅನ್ನೋದು ಯೌಗಿಕ ಶಬ್ದಗಳನ್ನು, ಮೂರನೇ ಪಾದ ಅನ್ನೋದು ರೂಢ ಶಬ್ದಗಳನ್ನು ಹೇಳಬೇಕು. ಆದರೆ ಜಿಹ್ವಾಧ್ಯಾಯತನ ಮೊದಲಾದ ಇತ್ಯಾದಿ ಕಡೆಗೂ ಕೂಡ ಅವೆಲ್ಲ ಯೌಗಿಕವೇ ಆಗಿವೆ, ಆದ್ರೆ ರೂಢ ಆಗಲೇ ಇಲ್ಲ ಅದು. ಆದ್ರಿಂದ ಸಂಕೀರ್ಣೋಯಂ ಪಾದ, ಅದರಿಂದ ಈ ಮೂರನೇ ಪಾದ ಅಂತ ಅನ್ನೋದು ಬಹಳ ಸಂಕೀರ್ಣ ಆಯಿತು. ಯೌಗಿಕ ಶಬ್ದಗಳನ್ನು ಒಳಗೊಂಡಿದೆ, ರೂಢ ಶಬ್ದಗಳನ್ನು ಒಳಗೊಂಡಿದೆ. ಆದ್ರಿಂದ ನೀವು ಆ ಯೋಗ ಮತ್ತು ರೂಢಿಗಳ ಮೂಲಕನೂ ವ್ಯತ್ಯಾಸ ತೋರಿಸ್ಲಿಕ್ಕೆ ಬರೋದಿಲ್ಲ ಅಂತ ಅಭಿಪ್ರಾಯ. ಮತ್ತೆ ಈ ಈ ಆರಂಭದಲ್ಲಿ ವಾಕ್ಯಗಳ ಸಮನ್ವಯ ತೋರಿಸ್ಬೇಕು ಅಂತ ನೀವು ಹೊರಟ್ರೆ, ಅದು ಶಂಕರಾಚಾರ್ಯರ ವಾಕ್ಯ ಹಾಗೇ ಇತ್ತು. ಕಾನಿಚಿತ್ ವಾಕ್ಯಾನಿ ಸ್ಪಷ್ಟ ಬ್ರಹ್ಮಲಿಂಗಾನಿ ಪುನಃ ಅಪಿ ಅನ್ಯಾನಿ ವಾಕ್ಯಾನಿ ಅಸ್ಪಷ್ಟ ಬ್ರಹ್ಮಲಿಂಗಾನಿ ಅಂತ. ಕೆಲವು ವಾಕ್ಯಗಳು ಸ್ಪಷ್ಟವಾದ ಬ್ರಹ್ಮಲಿಂಗಗಳನ್ನು ಹೇಳುವಂತವಾಗಿವೆ, ಇನ್ನು ಕೆಲವು ವಾಕ್ಯಗಳು ಅಸ್ಪಷ್ಟವಾದ ಬ್ರಹ್ಮಲಿಂಗಗಳನ್ನು ಹೇಳುವಂತವಾಗಿವೆ ಅಂತ. ನೀವು ವಾಕ್ಯಗಳ ಮೇಲೆ ಗಮನ ಕೇಂದ್ರೀಕರಿಸ್ತಾ ಇದ್ದೀರಿ. ಆದರೆ ನಾವೇನು ಹೇಳಿದ್ದೀವಿ, ಈ ಶಬ್ದಗಳ ಸಮನ್ವಯವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಕಿಂಚ ಪದ ಸಮನ್ವಯ ಇತಿ ಅಸ್ಮಾಕಂ ಸಮಯ, ಗೋವಿಂದಾಚಾರ್ಯ ವಾಕ್ಯ. ಪದಗಳನ್ನೇ ಸಮನ್ವಯಿಸಿ ತೋರಿಸುವುದು ಅಂತ ನಮ್ಮ ಸಮಯ ಅಂದ್ರೆ ಸಿದ್ಧಾಂತ. ವಾಕ್ಯ ಸಮನ್ವಯ ಐತಿ ಪರೇಶಾಂ, ಉಳಿದವರು ನೀವೆಲ್ಲ ಅದ್ವೈತಗಳು ಹೇಳುವಂಥದ್ದು ವಾಕ್ಯಗಳ ಸಮನ್ವಯ ಅಂತ. ಯಾಕಂದ್ರೆ ಶಂಕರಾಚಾರ್ಯರ ವಾಕ್ಯವೇ ಹಾಗೇ ಇದೆ. ತತ್ಕಥಂ ವಾಕ್ಯೇ ರೂಢಿ ಬಾಹುಲ್ಯಂ ಯೋಗ ಬಾಹುಲ್ಯಂ ವಾ ಯುಜ್ಯತೆ. ಈಗ ಒಂದು ಶಬ್ದವನ್ನಾದರೂ ರೂಢ ಶಬ್ದ, ಯೌಗಿಕ ಶಬ್ದ ಅಂತ ಹೇಳ್ಬೋದು. ಒಂದು ಒಟ್ಟಾರೆ ವಾಕ್ಯವನ್ನ ರೂಢ ವಾಕ್ಯ, ಯೋಗ ವಾಕ್ಯ ಅಂತ ಹೇಳುವುದು ಹೇಗೆ ವಿಭಾಗ ಮಾಡುವುದು? ಒಂದು ವಾಕ್ಯ ಅಂತಂದ್ರೆ ಅನೇಕ ಥರದ ಶಬ್ದಗಳನ್ನು ಒಳಗೊಂಡಿರ್ತದೆ. ಒಂದು ಶಬ್ದವನ್ನಾದ್ರೆ ಆ ಶಬ್ದದ ಸ್ವಭಾವವನ್ನು ಆಧರಿಸಿ ರೂಢ, ಯೋಗ ಅಂತ ಹೇಳ್ಬೋದು. ಒಟ್ಟಾರೆ ವಾಕ್ಯದಲ್ಲಿ ರೂಢಿ ಬಾಹುಲ್ಯ ಅಥವಾ ಯೋಗ ಬಾಹುಲ್ಯ ಅಂತ ಹೇಳ್ತೀರಿ ಹೇಗೆ? ಅದರಿಂದ ಈ ವಾಕ್ಯ ಸಮನ್ವಯ ಅಂತನ್ನುವುದೇ ಸರಿಯಲ್ಲ. ಶಬ್ದ ಸಮನ್ವಯ ಮಾಡಿ ಹೊರಟಿದೆ ಈ ಅಧ್ಯಾಯ. ಶಬ್ದ ಸಮನ್ವಯ ಮಾಡಿ ಹೊರಟ ಮೇಲೆ ಒಟ್ಟಾರೆ ವಾಕ್ಯದ ತಾತ್ಪರ್ಯವನ್ನು ತಿಳ್ಕೊಳ್ಬಹುದು ಅಷ್ಟೆ. ವಾಕ್ಯದ ಅಭಿಪ್ರಾಯ ಏನು ಅಂತ ನಾವು ತಿಳ್ಕೋಬಹುದು. ಅಸ್ತು ತಾವದೇತತ ಇಲ್ಲ, ಗೋವಿಂದಾಚಾರ್ಯ ವಾಕ್ಯಗಳನ್ನ ಓದ್ತಾ ಇದ್ದೇನೆ. ಕೆಲವು ಅಲ್ಲಿ ಇದನ್ನು ಬಿಟ್ಟಿದ್ದೇನೆ. ಸುಮ್ಮನೆ ಸ್ವಲ್ಪ ರೂಢಿ ಮತ್ತು ಯೋಗಗಳಿಗೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದೀನಿ. ಮತ್ತೊಂದು ಪ್ಯಾರಾದಲ್ಲಿ ಹೇಳಿದ್ದಾರೆ, ಅದೆಲ್ಲನೂ ಏನು ಬೇಡ ಅಂತ ಬಿಟ್ಟಿದ್ದೇನೆ ಅಷ್ಟೆ. ಒಟ್ಟಾರೆ ಸಂಕೀರ್ಣ ಅದು. ಒಂದು ಕಡೆ ಯೋಗ, ಒಂದು ಕಡೆ ರೂಢ ಅಂತ ನೀವು ಗೆರೆ ಕೊರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಸ್ಪಷ್ಟ ಬ್ರಹ್ಮಲಿಂಗಗಳು ಅಂತೂ ಏನೇ ಇರಲಿ, ನಿಮ್ಮ ಅಭಿಪ್ರಾಯ ಅಂತೂ ಹೀಗಿದೆ. ಸ್ಪಷ್ಟವಾದ ಬ್ರಹ್ಮಲಿಂಗಗಳುಳ್ಳ ವಾಕ್ಯಗಳು ಪ್ರಥಮ ಪಾದದಲ್ಲಿ, ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಗಳು ದ್ವಿತೀಯ ಪಾದದಲ್ಲಿ ಅಂತ ನೀವು ವಿಭಾಗ ಮಾಡಿದಿರಿ. ಆ ವಿಭಾಗವೇ ಕಾಣಿಸುವುದಿಲ್ಲ ಅಂತ ಒಟ್ಟಾರೆ ತಾತ್ಪರ್ಯ. ತನ್ನಿಯಮ ಅದೃಷ್ಟೇಹೆ ಅಂತ ಯಾವುದೇ ನಿಯಮವು ಕೂಡ ನಿಮ್ಮ ಗ್ರಂಥದಲ್ಲಿ ಕಾಣಿಸ್ತಾ ಇಲ್ಲ. ತನ್ನಿಯಮ ಅದೃಷ್ಟೇಹೆ ಅಂತ ಅನ್ನೋದು ತ್ರಿವಿಕ್ರಮ ಪಂಡಿತರ ವಾಕ್ಯ. ನಿಯಮ ಯಾಕೆ ಇಲ್ಲ ಅಂತ ಅನ್ನೋದನ್ನ ಇನ್ನು ಮುಂದಿನ ಶಬ್ದಗಳಲ್ಲಿ, ಮುಂದಿನ ವಾಕ್ಯಗಳಲ್ಲಿ ಗೋವಿಂದಾಚಾರ್ಯರು ಸಮರ್ಥನೆ ಮಾಡಿ ತೋರಿಸ್ತಾರೆ. ಪ್ರಥಮ ಪಾದದಲ್ಲಿ ಸ್ಪಷ್ಟವಾದ ಬ್ರಹ್ಮಲಿಂಗಗಳುಳ್ಳ ಶಬ್ದಗಳ ಸಮನ್ವಯ ಆಗ್ಬೇಕು, ವಾಕ್ಯ ಸಮನ್ವಯ ಆಗ್ಬೇಕಲ್ಲ. ಆದ್ರೆ ಅದು ಗಮನಿಸಿ ನೋಡಿದ್ರೆ ಅದು ಆ ಥರ ಕಾಣಿಸ್ತಿಲ್ಲ. ಪ್ರಥಮ ಪಾದೇಪಿ ಅಸ್ಪಷ್ಟ ಬ್ರಹ್ಮಲಿಂಗಾನಿ ಭವಂತೆ. ಮೊದಲನೇ ಪಾದದಲ್ಲಿಯೂ ಕೂಡ ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಗಳ ಸಮನ್ವಯ ಇದೆ. ಉತ್ತರ ಪಾದಗಳಲ್ಲಿ 2 ಮತ್ತು 3ನೇ ಪಾದಗಳಲ್ಲಿಯೂ ಕೂಡ ಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯ ಇದೆ. ಮತ್ತು ಇದು ಕೂಡ ಸಂಕೀರ್ಣ ಆಗಿ ಹೋಯಿತು. ನೀವು ಅದನ್ನ ಸರಿಯಾಗಿ ವಿವರಿಸ್ಲಿಕ್ಕೆ ಬರಲಿಲ್ಲ. ತಥಾಹಿ ಜ್ಯೋತಿಶ್ಚರಣಾಭಿಧಾನಾತ್ ಇತಿ ಸೂತ್ರಂ. ಇದು ಮುಂದೆ ಇದೇ 1ನೇ ಅಧ್ಯಾಯದ 1ನೇ ಪಾದದಲ್ಲಿ ಜ್ಯೋತಿಶ್ಚರಣಾಭಿಧಾನಾತ್ ಅಂತ ಒಂದು ಸೂತ್ರ ಇದೆ. ಆ ಸೂತ್ರ ಏನ್ ಹೇಳ್ತದೆ ಅಂತ ಅನ್ನೋದನ್ನು ಸ್ವಲ್ಪ ಗಮನಿಸಿದ್ರೆ ಅವ್ರು ಏನ್ ಅರ್ಥ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಇದು 1ನೇ ಅಧ್ಯಾಯದ 1ನೇ ಪಾದದ 24ನೇ ಸೂತ್ರ ಇದು. ಈ ಅದಕ್ಕೆ ಜ್ಯೋತಿರಧಿಕರಣ ಅಂತಾನೆ ಹೆಸರು. ವಿಮೇಕರಣಾಪತಯತೋ ವಿಚಕ್ಷುರು ವೀದಂ ಜ್ಯೋತಿರ್ ಹೃದಯ ಆಹಿತಂ ಯತ್ ವಿಮೇ ಮನಶ್ಚರತಿ ದೂರ ಆಧೀಹಿ ಕಿಂಸುದ್ ವಕ್ಷ್ಯಾಮಿ ಕಿಮುನೋ ಮನುಷ್ಯೆ ಇತಿ ಜ್ಯೋತಿರುಕ್ತಂ. ಇದೊಂದು ವೇದವಾಕ್ಯ, ಕಿಮುನೋ ಮನುಷ್ಯ ಅನ್ನುವವರೆಗೆ ಇತಿ ಜ್ಯೋತಿರುಕ್ತಂ ಅಂತ ಆಚಾರ್ಯರ ಭಾಷ್ಯವಾಕ್ಯ. ಅಲ್ಲಿ ಆ ಮಂತ್ರ ತುಂಬಾ ಚೆನ್ನಾಗಿದೆ. ಮಂತ್ರದ ಅರ್ಥ ಸುಮ್ಮನೆ ಹೇಳಿರ್ತೇನೆ ಅಷ್ಟೆ.
ನನ್ನ ಹೃದಯದ ಗುಹೆಯಲ್ಲಿ ಒಂದು ಜ್ಯೋತಿ ಅಡಗಿದೆ. ಆ ಜ್ಯೋತಿಗೆ ವಿಮುಖವಾಗಿ ಅದಕ್ಕೆ ಬೆನ್ನು ಹಾಕಿ ನನ್ನ ಕಿವಿ, ಕಣ್ಣು ಎಲ್ಲವೂ ಕೂಡ, ಕರ್ಣ ಅಂದ್ರೆ ಕಿವಿ, ಕಣ್ಣು ಇವೆಲ್ಲವೂ ಕೂಡ ಬೇರೆ ಕಡೆನೇ ಹೋಗ್ತಾ ಇವೆ. ಮನಸ್ಸು ಕೂಡ ಬೇರೆ ಕಡೆನೇ ಹೋಗ್ತಾ ಇದೆ. ವಿಮೇ ಮನಶ್ಚಿರತಿ ದೂರ ಆಧೀಹಿ. ಹೀಗಿದ್ದಾಗ ಆಧೀಹಿ ಅಂದ್ರೆ ಜ್ಞಾನಿ. ನಾನು ಜ್ಞಾನಿ ಆಗಿದ್ದೇನೆ, ಆದರೂ ಕೂಡ ನಾನು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಕಿಂಸಿದ್ ವಕ್ಷ್ಯಾಮಿ ಕಿಮನೂ ಮನುಷ್ಯೇ. ನಾನು ಅದ್ರ ಬಗ್ಗೆ ಏನು ಮನನ ಮಾಡ್ಲಿಕ್ಕೆ ಸಾಧ್ಯ? ಏನು ಅದ್ರ ಬಗ್ಗೆ ನಾನು ಪ್ರವಚನ ಮಾಡ್ಲಿಕ್ಕೆ ಸಾಧ್ಯ? ಹೀಗೆ ಇದು ಒಂದು ಮಂತ್ರ. ಮನುಷ್ಯನ ಜ್ಞಾನಕ್ಕಿರುವಂಥ ಇತಿಮಿತಿಯನ್ನು ತೋರಿಸುವಂಥ ಮಂತ್ರ ಅದು. ಅಲ್ಲಿ ಒಂದು ಪ್ರಶ್ನೆ, ಜ್ಯೋತಿ ಅಂತಿದೆ. ಈ ಜ್ಯೋತಿ ಅಂದ್ರೆ ಅಗ್ನಿಯೇ ಆಗಬೇಕು ಅಂತ. ಅದಕ್ಕೆ ಜ್ಯೋತಿ ಅಂದ್ರೆ ಇಲ್ಲಿ ಅಗ್ನಿ ಅಲ್ಲ, ಬ್ರಹ್ಮ ಅಂತ ನಾವಾಗಲಿ ಅದ್ವೈತಿಗಳಾಗಲಿ ಇಬ್ರು ಕೂಡ ಸಮನ್ವಯ ಮಾಡಿ ತೋರಿಸಿದ್ದೇವೆ. ಯಾಕೆ ಜ್ಯೋತಿ ಅಂದ್ರೆ ಜ್ಯೋತಿ ಶಬ್ದವಾಚ್ಯನಾದವನು ವಿಷ್ಣುವೇ, ಮತ್ತೆ ಅದು ಅಧ್ಯಾಹಾರ ಮಾಡ್ಕೋಬೇಕು ಹಿಂದಿನಂತೆ. ಯಾಕೆಂದ್ರೆ ಚರಣಾಭಿಧಾನಾತ್ ಅಂತ. ಚರಣಾಭಿಧಾನಾತ್ ಅನ್ನೋದಕ್ಕೆ ಅವ್ರೇನು ಅರ್ಥ ಮಾಡಿದ್ದಾರೆ ಅನ್ನೋದನ್ನ ಈಗ ಅಲ್ಲಿ ನಾವು ನೋಡ್ಬೇಕು. ಗೋವಿಂದಾಚಾರ್ಯ ಹೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ ನಾವೇನು ಅರ್ಥ ಮಾಡಿದೀವಿ ಅನ್ನೋದು ಗೊತ್ತಿರ್ಬೇಕಲ್ಲ. ಚರಣ ಅಂದ್ರೆ ಸಂಚಾರ ಅಂತ ಅರ್ಥ. ಈ ಜ್ಯೋತಿ ಒಳಗಿದೆ, ಒಳಗಿರುವ ಜ್ಯೋತಿಯನ್ನ ತಲುಪುವುದನ್ನು ಬಿಟ್ಟು ಈ ಕಣ್ಣು, ಕಿವಿ ಮತ್ತೆ ಮನಸ್ಸು ಇವೆಲ್ಲವೂ ಕೂಡ ಬೇರೆ ಕಡೆ ಸಂಚಾರ ಮಾಡ್ತವೆ ವಿರುದ್ಧ ದಿಕ್ಕಿನಲ್ಲಿ ಅಂತ ಚರಣ ಅಂತ ಅನ್ನೋದಕ್ಕೆ ಅರ್ಥ. ಅದಕ್ಕೆ ಅವ್ರೇನು ಅರ್ಥ ಮಾಡಿದ್ದಾರೆ, ಚರಣ ಅಂದ್ರೆ ಜ್ಯೋತಿರಿಹ ಬ್ರಹ್ಮಗ್ರಾಹ್ಯಂ. ಇದು ಶಂಕರಾಚಾರ್ಯ ವಾಕ್ಯ. ಜ್ಯೋತಿ ಎಂಬ ಶಬ್ದದಿಂದ ಆ ಋಗ್ವೇದ ಮಂತ್ರದಲ್ಲಿ ಬಂದಿರುವ ಜ್ಯೋತಿ ಎಂದು ಬ್ರಹ್ಮವೇ. ಯಾಕೆಂದ್ರೆ ಚರಣಾಭಿಧಾನ, ಯಾಕಂದ್ರೆ ಪಾದಾಭಿಧಾನ. ಅದಕ್ಕೆ ಚರಣ ಅಂದ್ರೆ ಪಾದ ಅಂತ ಅರ್ಥ. ಪಾದಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅವರ ತಾತ್ಪರ್ಯ. ಪಾದ ಅಂದ್ರೆ ಏನು? ಈ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ, ಈ ಪುರುಷ ಸೂಕ್ತದ ಮಾತಿದು. ಈ ಬ್ರಹ್ಮತತ್ವಕ್ಕೆ ವಿಶ್ವಾಭೂತಾನಿ, ಸಮಸ್ತ ಪ್ರಪಂಚಗಳು ಕೂಡ ಇದರದ್ದು ಒಂದು ಪಾದ, ಒಂದು ಕಾಲು ಭಾಗ. ಇನ್ನು 3 ಪಾದಗಳು ಈ ವೈಕುಂಠ, ಕ್ಷೇಮ, ಅಭಯ ಇತ್ಯಾದಿ 3 ಶಬ್ದಗಳಿರುವಂತಹ ಬೇರೆ ಲೋಕಗಳು ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅಂತೂ ಪಾದ ಅಂದ್ರೆ ನಿರ್ದಿಷ್ಟವಾಗಿ ಕಾಲು ಅಂತ ಅರ್ಥ ಅಲ್ಲ, ಅದರ ಒಂದು ಅಂಶ ಅಂತ ಅರ್ಥ. ಆ ಜ್ಯೋತಿಗೆ 4 ಪಾದಗಳನ್ನ ವರ್ಣನೆ ಮಾಡಿದ್ದಾರೆ. 4 ಪಾದಗಳನ್ನು ವರ್ಣನೆ ಮಾಡಿದ ಮೇಲೆ ಅಗ್ನಿಗೆ 4 ಪಾದಗಳೆಲ್ಲಿವೆ? ಅದಿರೋದು ಬ್ರಹ್ಮನಿಗೆ ಮಾತ್ರ. ಆದ್ರಿಂದ ಚರಣ ಅಂದ್ರೆ ಪಾದ ಅಂತ ಅರ್ಥ ಹೇಳಿದ್ದಾರೆ ಅವರು ಅದ್ವೈತಿಗಳು. ಪಾದಾಭಿಧಾನ ಇತಿ ಪರಭಾಷ್ಯಂ. ಈ ಪಾದ ಅಂತ ಏನು ಹೇಳಿದಾರಲ್ಲ, ಇದೊಂದು ಈ ಲಿಂಗ ಅದು ಹೇಗೆ ಅಸ್ಪಷ್ಟ? ಸರ್ವಮಿದಂ ನ ಅತೀವ ಸ್ಪಷ್ಟಂ. ಹೇಗೆ ಅಸ್ಪಷ್ಟ ಅಂತ ನಾ ಕೇಳಿದೆ, ಅದಲ್ಲ, ಅದು ಸ್ಪಷ್ಟ ಹೇಗೆ? ಇದು 1ನೇ ಅಧ್ಯಾಯದ 1ನೇ ಪಾದ ಈಗ ನಡೆದಿರೋದ್ರಿಂದ ಇಲ್ಲಿ ಸ್ಪಷ್ಟವಾದ ಬ್ರಹ್ಮಲಿಂಗಗಳುಳ್ಳ ವಾಕ್ಯಗಳ ಸಮನ್ವಯ ಆಗಬೇಕು. ಪಾದ ಅಂತ ಚರಣ ಅಂತ ಶಬ್ದ ಪ್ರಯೋಗ ಸೂತ್ರದಲ್ಲಿದೆ. ಆ ಚರಣ ಅನ್ನೋ ಶಬ್ದವನ್ನು ಕೇಳಿದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಅರ್ಥ ಆಗಿಬಿಡ್ತು. ನಾವು ಚರಣ ಅಂದ್ರೆ ಸಂಚಾರ ಕ್ರಿಯೆ ಅಂತ ಅರ್ಥ ಹೇಳಿದ್ವಿ, ನೀವು ಚರಣ ಅಂದ್ರೆ ಪಾದ ಅಂತ ಅರ್ಥ ಹೇಳಿದ್ವಿ. ಇದು ಸ್ಪಷ್ಟ ಹೇಗೆ? ಇದು ಸ್ಪಷ್ಟ ಅಂತ ಅನ್ಬೇಕಾ ನಾವು? ಸ್ಪಷ್ಟ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇದು ಸರ್ವಮಿದಂ ನ ಅತೀವ ಸ್ಪಷ್ಟಂ, ಗೋವಿಂದಾಚಾರ್ಯ ವಾಕ್ಯ. ಇದು ಇಲ್ಲಿ ಬಂದಿರುವಂತಹ ಆ ಲಿಂಗಗಳು ನ ಅತೀವ ಸ್ಪಷ್ಟಂ, ಬಹಳ ಏನು ಸ್ಪಷ್ಟ ಅಲ್ಲ. ಇದು ಸ್ಪಷ್ಟ ಆಗಿದ್ರೆ ಎಲ್ಲರೂ ಒಂದೇ ಥರ ಹೇಳ್ತಿದ್ರು. ಅದನ್ನ ಹೇಗೆ ಸ್ಪಷ್ಟ ಅಂತ ಹೇಳೋದು? ಅದು ಸರಿಯಲ್ಲ. ಅದರ ನಂತರ ಛಂದೋಭಿಧಾನ ನೀತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ಅಂತ ಮತ್ತೊಂದು ಸೂತ್ರ ಇದೆ. ಅಲ್ಲೇ ಅದರ ನಂತರ ಆ ಜ್ಯೋತಿರಧಿಕರಣದಲ್ಲೇ ಮುಂದೆ ಬರುವಂತ ಸೂತ್ರ ಅದು 25ನೇ ಸೂತ್ರ. ಅಲ್ಲಿ ಚೇತೋರ್ಪಣ ನಿಗದಾತ್ ಅಂತ ಬಂದಿದೆ. ಇಲ್ಲಿ ಈ ಗಾಯತ್ರಿ ಮೊದಲಾದ ಶಬ್ದಗಳಿಂದ ಛಂದಸ್ಸನ್ನು ಯಾಕೆ ಇಟ್ಕೋಬಾರ್ದು ಅಂತ ಪೂರ್ವ ಪಕ್ಷದವ್ರ ಪ್ರಶ್ನೆ. ಛಂದಸ್ಸಲ್ಲ, ವಿಷ್ಣುವನ್ನೇ ಇಟ್ಕೋಬೇಕು ಅಂತ ನಮ್ಮ ಸಿದ್ಧಾಂತ. ಯಾಕೆಂದ್ರೆ ಚೇತೋರ್ಪಣ ನಿಗದ. ಚೇತೋರ್ಪಣ ನಿಗದ ಅಂತಂದ್ರೆ ಏನಂತಾನೆ ಗೊತ್ತಾಗೋದಿಲ್ಲ, ತುಂಬಾ ಅಸ್ಪಷ್ಟ ಇದು ಕೂಡ. ಅದಕ್ಕೇನು ಅರ್ಥ ಮಾಡಿದರೆ ವ್ಯಾಖ್ಯಾನಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೇ. ಸ್ಥೂಲವಾದ ಅಧ್ಯಯನಕ್ಕೆ ಚೇತಸ್ಸು ಅಂದ್ರೆ ಏನು, ಮನಸ್ಸು, ಸರಿ, ಅರ್ಪಣ ಅಂದ್ರೆ ಏನು, ಅವೆಲ್ಲ ಏನು ಗೊತ್ತೇ ಆಗೋದಿಲ್ಲ. ನಮ್ಮ ಸಿದ್ಧಾಂತದಲ್ಲಿ ಚೇತಸ್ಸು ಅಂದ್ರೆ ಮನಸ್ಸು, ಮನಸ್ಸಿನಲ್ಲಿ ಅಂತ ಅರ್ಥ ಮಾಡಿದ್ದಾರೆ. ಅರ್ಪಣ ಅಂದ್ರೆ ಇಡುವುದು. ಇಡುವುದು ಅಂದ್ರೆ
ಧ್ಯಾನ ಮಾಡಲಿಕ್ಕೋಸ್ಕರ ಮನಸ್ಸಿನ ಪರದೆಯಲ್ಲಿ ನಾವು ಭಗವಂತನ ಬಗ್ಗೆ ಧ್ಯಾನ ಮಾಡಬೇಕಾಗಿದೆ. ಅದಕ್ಕೆ ಕೆಲವು ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ನಿಗದ ಅಂದ್ರೆ ವರ್ಣನೆ ಮಾಡಿರುವುದು. ಹೀಗೆಲ್ಲ ಅದಕ್ಕೆಲ್ಲ ಅರ್ಥ ಇದೆ. ಅವರು ಜ್ಞಾನಕ್ಕಾಗಿ ಅಂತ ಅರ್ಥ ಹೇಳಿದ್ದಾರೆ ಶಂಕರಾಚಾರ್ಯರು. ಹೀಗೆ ಚೇತೋರ್ಪಣ ನಿಗದ ಅಂತ ಶಬ್ದ ಕೇಳಿದ್ರೆ ತುಂಬಾ ವಿಚಿತ್ರವಾಗಿದೆ. ಇದನ್ನು ಸ್ಪಷ್ಟ ಅಂತ ಹೇಗಂತೀರಿ ನೀವು ಈ ಲಿಂಗವನ್ನ? ಸರ್ವಂ ಹೀಗೆ ಈ ಪಾದಾಭಿಧಾನ ಮತ್ತೆ ಚೇತೋರ್ಪಣ ನಿಗದ ಯಾವುದು ಕೂಡ ಏನು ಸ್ಪಷ್ಟವೇ ಅಲ್ಲ. ಅಸ್ತು ನಾಮ ಇಲ್ಲಿ ಒಪ್ಕೊಂಡ್ಬೇಕಾರೆ ಪ್ರಥಮ ಪಾದ ಸ್ಪಷ್ಟ ಲಿಂಗಗಳನ್ನ, 2, 3ನೇ ಪಾದಗಳಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗಗಳನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಬೇಕಾದ್ರೆ ಒಪ್ಪೋಣ. ಆದ್ರೆ ಅದು ಕೂಡ ತುಂಬಾ ಗೊಂದಲಕ್ಕೆ ಕಾರಣ ಆಗ್ತದೆ ಅಂತ ಮತ್ತೆ ಹೇಳ್ತಾರೆ. ಹೀಗೆ ಸ್ಪಷ್ಟ ಬ್ರಹ್ಮಲಿಂಗಗಳನ್ನ 1ನೇ ಪಾದದಲ್ಲಿ, ಅಸ್ಪಷ್ಟ ಬ್ರಹ್ಮಲಿಂಗಗಳನ್ನ 2ನೇ 3ನೇ ಪಾದದಲ್ಲಿ ಹೇಳ್ತಾರೆ ಅಂತ ನೀವಂತೀರಿ. ಅದನ್ನ ಸರಿಯಿಲ್ಲ ಅಂತ ನಾವು ನಿರಾಕರಣೆ ಮಾಡಿದ್ವಿ. ಈಗ ಒಪ್ಪಿದ್ರೂ ಕೂಡ ಏನು ಸಮಸ್ಯೆ ಆಗ್ತದೆ, 1ನೇ ಪಾದದಲ್ಲಿ ಸ್ಪಷ್ಟ ಬ್ರಹ್ಮಲಿಂಗಗಳಿವೆ ಅಲ್ಲ, 2ನೇ ಪಾದದಲ್ಲಿ ಅದಕ್ಕಿಂತಲೂ ಸ್ಪಷ್ಟ ಬ್ರಹ್ಮಲಿಂಗಗಳಿವೆ 2ನೇ 3ನೇ ಪಾದದಲ್ಲಿ. ಆದ್ರಿಂದ ಅಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯ ಅಂತ ಹೇಗೆ ಹೇಳ್ತೀನಿ? ಯಾಕೆಂದ್ರೆ ಪ್ರಸಿದ್ಧೋಪದೇಶಾತ್ ಅಂತ ಒಂದು ಸೂತ್ರ, ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ, ಅಲ್ಲಿ ಅದು 1ನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ. ಅಲ್ಲಿ ನೀವು ಹೇಳಿದಂತೆ ಅಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯ ಇರಬೇಕು. ಆದರೆ ಆ ಸೂತ್ರವೇ ಹೇಳುವಂತೆ ಅದು ಪ್ರಸಿದ್ಧವಾದ ಬ್ರಹ್ಮಲಿಂಗಗಳನ್ನೇ ಹೇಳ್ತಾ ಇದೆ. ಪ್ರಸಿದ್ಧವಾದ ಬ್ರಹ್ಮಲಿಂಗಗಳನ್ನೇ ಹೇಳ್ತಿರುವುದರಿಂದ ಅಲ್ಲಿ ಬೇರೆ ಯಾರನ್ನು ಕೂಡ ಇಟ್ಕೊಳ್ಬಾರ್ದು. ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಅದು ಸೂತ್ರ. ಈ ಇದಕ್ಕೆ ಸೂರ್ಯನನ್ನೇ ಇಟ್ಕೊಳ್ಬೇಕಾ? ಸೂರ್ಯನ ಉಲ್ಲೇಖ ಇದಿರೋದ್ರಿಂದ ಇಲ್ಲಿ ಈ ವಾಕ್ಯದಿಂದ, ಅಲ್ಲಿ ಬಂದಿರುವಂತಹ ವೇದ ವಾಕ್ಯದಿಂದ ಬ್ರಹ್ಮ ತತಮಂ ಅಂತ ಹೀಗೆಲ್ಲ ಬಂದಿದೆ. ಈ ಸೂರ್ಯನನ್ನೇ ಆ ಶಬ್ದದಿಂದ, ಆ ವೇದ ವಾಕ್ಯದಿಂದ ಇಟ್ಕೊಳ್ಬೇಕಂತ ಪ್ರಶ್ನೆ ಬಂದಾಗ ಅದಲ್ಲ, ಬ್ರಹ್ಮನನ್ನೇ ಇಟ್ಕೊಳ್ಬೇಕು ಅಂತ ಅಲ್ಲಿ ಸಮನ್ವಯ ಇದೆ. ಯಾಕೆಂದ್ರೆ ಸರ್ವಗತನಾದವನು ವಿಷ್ಣುವೇ, ಅವನಲ್ಲಿ ಪ್ರಸಿದ್ಧವಾದ ಬ್ರಹ್ಮ ಶಬ್ದವನ್ನೇ ಅಲ್ಲಿ ಹೇಳಿದ್ದಾರೆ ಅಂತ ಅದಕ್ಕೆ ಉತ್ತರ ಇದೆ. ಹೀಗಿರುವಾಗ 1ನೇ ಪಾದಕ್ಕಿಂತಲೂ ಹೆಚ್ಚಿನ ಸ್ಪಷ್ಟತೆ ಉಳ್ಳಂತಹ ಶಬ್ದಗಳನ್ನ ಅಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಅಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯ 2ನೇ 3ನೇ ಪಾದದಲ್ಲಿ ಅಂತ ಹೇಗೆ ಹೇಳ್ತೀರಿ? ಅದು ಸರಿಯಲ್ಲ. ಸರ್ವ ವೇದಾಂತ ಪ್ರಸಿದ್ಧಂ ಬ್ರಹ್ಮ ಶಬ್ದೋಚಿತಮೇವ ಅತ್ರ ಉಪದಿಶ್ಯತೆ ಇತಿ ಪರಾಭಿಮತೋರ್ಥ. ಸರ್ವ ವೇದಾಂತಗಳಲ್ಲೂ, ಎಲ್ಲಾ ಉಪನಿಷತ್ತುಗಳಲ್ಲೂ ಬಂದಿರುವಂತಹ ಬ್ರಹ್ಮ ಶಬ್ದಗಳನ್ನೇ ಸಮನ್ವಯ ಮಾಡುತ್ತಿದ್ದಾರೆ, ಬ್ರಹ್ಮನ ಕುರಿತಾದ ಶಬ್ದಗಳನ್ನ ಅಂತ ನಿಮ್ಮ ಅರ್ಥ. ಅತ್ರ ಕಿಂ ಅಸ್ಪಷ್ಟಂ, ಅಸ್ಪಷ್ಟವಾದ ಏನಿದೆ ಅಲ್ಲಿ? ಏನು ಅಸ್ಪಷ್ಟವೂ ಕೂಡ ಇಲ್ಲ. ಮುಂದೆ 2ನೇ ಪಾದದಲ್ಲಿ 2ನೇ ಅಧ್ಯಾಯದಲ್ಲಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಬಂದಿದೆ. ವಿವಕ್ಷಿತ ಗುಣೋಪಪತ್ತೇಶ್ಚ ಅಂದ್ರೆ ಈ ಸೂರ್ಯ ಇತ್ಯಾದಿ ಬೇರೆ ಯಾವ ದೇವತೆಗಳನ್ನು ಇಟ್ಕೋಬಾರದು. ಅವರಲ್ಲಿ ನಾವು ಹೇಳ್ಬೇಕಾದಂತಹ ಎಲ್ಲಾ ಗುಣಗಳು ಇರೋದಿಲ್ಲ. ಆ ಎಲ್ಲಾ ಗುಣಗಳು ಇರುವುದು ಪರಮಾತ್ಮನಲ್ಲಿ ಮಾತ್ರ ಅಂತ ನಮ್ಮ ತಾತ್ಪರ್ಯ. ಈ ವಿವಕ್ಷಿತ ಗುಣೇಶು ಸತ್ಯ ಸಂಕಲ್ಪತ್ವಾದಿಶು, ಸತ್ಯ ಸಂಕಲ್ಪ, ಸತ್ಯ ಕಾಮ ಅಂತ ಎಲ್ಲ ಭಗವಂತನ ಗುಣಗಳು. ಆ ಗುಣಗಳಲ್ಲಿ ಅಸ್ಪಷ್ಟವಾದದ್ದು ಏನಿದೆ? ಎಲ್ಲವೂ ಸ್ಪಷ್ಟವೇ ಆಗಿದೆ. ಮುಂದೆ ಅಂತರ ಉಪಪತ್ತೆ ಅಂತ 1ನೇ ಅಧ್ಯಾಯದ 2ನೇ ಪಾದದ 13ನೇ ಸೂತ್ರ ಇದೆ. ಅಲ್ಲಿ ಆತ್ಮತ್ವ, ಅಮೃತತ್ವ, ಅಭಯತ್ವ ಮೊದಲಾದ ಗುಣಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಅಸ್ಪಷ್ಟವಾದದ್ದು ಏನಿದೆ? ಎಲ್ಲವೂ ಸ್ಪಷ್ಟವೇ ಆಗಿದೆ. ಕೆಲವು ಸೂತ್ರಗಳನ್ನ ಅರ್ಥ ಸಮೇತ ಹೇಳಿದ್ದೇನೆ, ಕೆಲವು ಮುಂದೆ ಹೇಳುವಾಗ ತಾನೇ ಬರ್ತದೆ. ಅಂತೂ 2ನೇ 3ನೇ ಪಾದಗಳು ಅಸ್ಪಷ್ಟ ಬ್ರಹ್ಮಲಿಂಗಗಳನ್ನು ಸಮನ್ವಯ ಮಾಡ್ತೇವೆ ಅಂತ ನೀವು ಹೇಳಿ ಹೊರಟ್ರೆ ಅಲ್ಲಿ ಏನು ಅಸ್ಪಷ್ಟತೆ ಇದೆ? ತುಂಬ ಸ್ಪಷ್ಟವಾಗಿಯೇ ಇವೆಯಲ್ಲ. 1ನೇ ಪಾದದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಇಲ್ಲ, 2ನೇ ಪಾದದಲ್ಲಿಯೂ ಕೂಡ ಸ್ಪಷ್ಟವಾದ ಬ್ರಹ್ಮಲಿಂಗಗಳ ಶಬ್ದಗಳು ಇದ್ದೇ ಇವೆ. ಆದ್ದರಿಂದ ಒಂದು ಖಡಾಖಂಡಿತವಾಗಿ ಇದು 1ನೇ ಪಾದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಬ್ರಹ್ಮಲಿಂಗಗಳು, 2ನೇ ಪಾದದಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗಗಳು ಅಂತ ಇದನ್ನು ಹೇಗೆ ಸಮನ್ವಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇದ್ಯಾವುದು ಕೂಡ ತಾತ್ಪರ್ಯ ಅಲ್ಲ. ಅಕ್ಷರ ಅಂಬರಾಂತ ಧೃತೆ ಅಂತ 1ನೇ ಅಧ್ಯಾಯದ 3ನೇ ಪಾದದ 10ನೇ ಸೂತ್ರ ಇದೆ. ಅಕ್ಷರ ಶಬ್ದವಾಚ್ಯನಾದವನು ಭಗವಂತನೇ. ಯಾಕೆಂದ್ರೆ ಅಂಬರ ಅಂದ್ರೆ ಆಕಾಶ, ಆಕಾಶ ಅಭಿಮಾನಿನಿಯಾದ ಲಕ್ಷ್ಮೀ ಮೊದಲಾದವರನ್ನು ಧರಿಸಿರುವುದರಿಂದ ಅಂತ ಬಂದಿದೆ. ಅಲ್ಲಿಯೂ ಕೂಡ ಏನು ಅಸ್ಪಷ್ಟ ಇದೆ? ಅಂಬರಾಂತ ಧಾರಣಂ, ಅದನ್ನೆಲ್ಲದಕ್ಕೂ ಆಶ್ರಯ ಆಗಿರುವಿಕೆ ಅನ್ನೋ ಗುಣ ಸ್ಪಷ್ಟವೇ ಆಗಿದೆ.
ಆದ್ರಿಂದ ಇದು ನಿಮ್ದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ನಿಮ್ಮ ಆ ಸ್ಪಷ್ಟ ಬ್ರಹ್ಮಲಿಂಗಗಳು ಮತ್ತು ಅಸ್ಪಷ್ಟ ಬ್ರಹ್ಮಲಿಂಗಗಳನ್ನ ಕ್ರಮವಾಗಿ 1 ಮತ್ತು 2, 3ಗಳಲ್ಲಿ ಸಮನ್ವಯ ಮಾಡ್ತಾರೆ ಅಂತ ಅನ್ನೋದು ಸರಿಯಲ್ಲ. ಇನ್ನು ಒಂದು ಗೋವಿಂದಾಚಾರ್ಯಲ್ಲಿ ಅಬ್ಸರ್ವ್ ಮಾಡಿದ್ದಾರೆ, ಅದೊಂದು ನೋಡಿ ಇವತ್ತಿನ ಭಾಗ ಮುಗಿಸೋಣ. ಕಿಂಚ ಸರ್ವಾಣ್ಯಪಿ ಬ್ರಹ್ಮಲಿಂಗಾನಿ ಪೂರ್ವಪಕ್ಷ ದಶಾಯಾಮ್ ಅಸ್ಪಷ್ಟಾನಿ ಸಿದ್ಧಾಂತೇನ ಸ್ಪಷ್ಟೀಕ್ರಿಯಂತೆ. 1ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ಸ್ಪಷ್ಟ ಬ್ರಹ್ಮಲಿಂಗಗಳನ್ನ, 2, 3 ಬ್ರಹ್ಮಲಿಂಗಗಳಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗಗಳನ್ನಂತ ನೀವು ಅಂತೀರಲ್ಲ, ಈ ವ್ಯವಸ್ಥೆನೂ ಇನ್ನೊಂದು ದೃಷ್ಟಿಯಿಂದಲೂ ಸರಿಯಲ್ಲ. ಪೂರ್ವಪಕ್ಷ ಮಾಡ್ಲಿಕ್ಕೆ ಕೂತಾಗ, ಒಂದು ಪೂರ್ವಪಕ್ಷವನ್ನೇ ಕೇಳ್ತಾ ಕೂತಾಗ ಎಲ್ಲಾ ಬ್ರಹ್ಮಲಿಂಗಗಳು ಕೂಡ ಅಸ್ಪಷ್ಟವಾಗಿ ಕಾಣಿಸ್ತಾ ಇರ್ತವೆ. ಯಾಕಂದ್ರೆ ಪೂರ್ವಪಕ್ಷ ಮಾಡುವವರಿಗೆ ಅದು ಗೊತ್ತಿಲ್ಲ, ಆದ್ರಿಂದಲೇ, ಅಥವಾ ಶಿಷ್ಯನಾದವನು ಗುರುವಾದವನು ಪ್ರಶ್ನೆ ಮಾಡುವಾಗ ಅಸ್ಪಷ್ಟವಾಗಿ ಕಾಣಿಸ್ತಾ ಇರ್ತವೆ. ಮುಂದೆ ಸಿದ್ಧಾಂತ ಪ್ರಯೋಗ ಮಾಡಿದಾಗ ಸ್ಪಷ್ಟ ಆಗ್ತವೆ. ಇದು ಪೂರ್ವಪಕ್ಷ ದಶಾಯಾಮಪಿ ಸ್ಪಷ್ಟಾನಿ ತರ್ಹಿ ಪೂರ್ವಪಕ್ಷ ಉತ್ಥಾನಮೇವ ಗರ್ಭಸ್ರಾವೇಣ ಗತಂ. ಎಲ್ಲಾ ಹಂತಗಳಲ್ಲಿಯೂ ಪೂರ್ವಪಕ್ಷ ಸಿದ್ಧಾಂತ ಎಲ್ಲಾ ಹಂತಗಳಲ್ಲಿಯೂ ಕೂಡ ಸ್ಪಷ್ಟ, ಕೆಲವು ಅಸ್ಪಷ್ಟ ಅಂತ ಹೇಳಿ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದ. ಪೂರ್ವಪಕ್ಷ ಮಾಡುವಾಗಲೂ ಸ್ಪಷ್ಟವಾದ ಬ್ರಹ್ಮಲಿಂಗಗಳು ಅಂತಿರ್ತವೆ. ಮತ್ತೆ ಹಾಗಿದ್ರೆ ಪೂರ್ವಪಕ್ಷ ಹೊರಡ್ತದೆ ಹೇಗೆ? ಪ್ರಶ್ನೆ ಹೊರಡ್ತದೆ ಹೇಗೆ? ಸಂಶಯ ಬರ್ತದೆ ಹೇಗೆ? ನಹಿ ಸ್ಪಷ್ಟಸ್ಯ ಅಸಂದಿಗ್ಧಸ್ಯ ನಿರ್ಣಯಾಯ ಮಹಾಂತ ಸೂತ್ರಾಣಿ ಪ್ರಣಯಂತಿ. ಈಗಾಗಲೇ ಸ್ಪಷ್ಟವಾಗಿ ಆಗಿ ಹೋಗಿದ್ರೆ ಅದಕ್ಕಾಗಿ ವೇದವ್ಯಾಸರಂತಹ ಮಹನೀಯರು ಸೂತ್ರಗಳನ್ನು ಯಾಕೆ ರಚನೆ ಮಾಡ್ತಾರೆ? ಇದು ಪೂರ್ವಪಕ್ಷ ದಶಾದಲ್ಲಿ ಸ್ಪಷ್ಟ ಬ್ರಹ್ಮಲಿಂಗಗಳ ಬಗ್ಗೆ ಅಂತ ಆಯ್ತು. ಇದು ಸಿದ್ಧಾಂತ ದಶಾಯಾಮಪಿ ಅಸ್ಪಷ್ಟಾನೆ. ಬೇಸಿಕಲಿ ಕೆಲವು ಸ್ಪಷ್ಟ, ಕೆಲವು ಅಸ್ಪಷ್ಟ ಅಂತ ಇರುವುದೇ ಇಲ್ಲ. ಪ್ರಶ್ನೆ ಅಜ್ಞಾನ ಇದ್ದಾಗ ಅಸ್ಪಷ್ಟ, ಜ್ಞಾನ ಇದ್ದಾಗ ಸ್ಪಷ್ಟ. ಸಿದ್ಧಾಂತ ಮಾಡುವಾಗಲೂ ಕೂಡ ಅಸ್ಪಷ್ಟವಾದ ಶಬ್ದಗಳು ಅಂತಿರ್ತಾವ. ಹಾಗೆ ಸಿದ್ಧಾಂತ ಮಾಡಿದ ಮೇಲೂ ಕೂಡ ಅಸ್ಪಷ್ಟ ಬ್ರಹ್ಮಲಿಂಗಗಳು ಅಂತಿರುವುದಾದ್ರೆ ಹಾಗಾದ್ರೆ ಸೂತ್ರ ರಚನೆ ಮಾಡಿದ್ದೇ ವ್ಯರ್ಥ ಆಗ್ತದಲ್ಲ. ತರ್ಹಿ ವ್ಯರ್ಥಂ ಸೂತ್ರ ಪ್ರಣಯನಂ ಸಂದಿಗ್ಧಸ್ಯ ನಿರ್ಣಯಾಯ ಹೀ ಸೂತ್ರಾಣಿ ಪ್ರಣೀಯಂತೆ. ಯಾವ ವಿಷಯ ಸಂದಿಗ್ಧವೋ ಅದರ ನಿರ್ಣಯಕ್ಕೋಸ್ಕರ ಅಲ್ವ ಸೂತ್ರಗಳನ್ನು ಪ್ರಯೋಗ ಮಾಡುವುದು. ಆದ್ದರಿಂದ ತಸ್ಮಾತ್ ಸ್ಪಷ್ಟತ್ವಂ ಅಸ್ಪಷ್ಟತ್ವಂ ಇತಿ ಅಭೇದಕಂ ಅಸಂಗತಂ ವಚನಂ. ನೀವೇನು 1ನೇ ಪಾದದಲ್ಲಿ ಸ್ಪಷ್ಟ ಬ್ರಹ್ಮಲಿಂಗಗಳನ್ನ, 2, 3ನೇ ಪಾದಗಳಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗಗಳನ್ನ ಅಂತ ಹೇಳ್ತಾ ಇದ್ದೀರಿ. ಇದು ಅಭೇದಕ, ಸರಿಯಾಗಿ ಅದನ್ನ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೊಂದು ಮಾರ್ಜಿನ್ ಹಾಕ್ಲಿಕ್ಕೆ ಬರೋದಿಲ್ಲ, ಅಸಂಗತವಾದ ಮಾತಿದು. ಹೀಗೆ ಈ ಪಾದದ ವ್ಯವಸ್ಥೆಯನ್ನ ಶಂಕರಾಚಾರ್ಯ ಮಾಡಿದ್ದು ಸರಿಯಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ತ್ರಿವಿಕ್ರಮ ಪಂಡಿತರ ಟೀಕಾದಲ್ಲಿ ಪಾದಾಭಿಧಾನ ಲಿಂಗೇಭ್ಯ ಜ್ಯೋತಿಶ್ಚರಣಾಭಿಧಾನ ಎಂಬಲ್ಲಿ ಪಾದಾಭಿಧಾನ ಅಂತೇನು ಅರ್ಥ ಹೇಳಿದಾರಲ್ಲ, ಆ ಲಿಂಗಕ್ಕಿಂತ ಪ್ರಸಿದ್ಧೋಪದೇಶ ಉಪಪತ್ಯಾದಿ ಅಂಬರಾಂತ ಧೃತ್ಯಾದೀನಾಂ ಲಿಂಗಾನಾಂ ಸ್ಪಷ್ಟತ್ವಾತ್ ಅಂತ ಆ ಭಾಗದ ಅರ್ಥ ಹೇಳಿದಂಗಾಯ್ತು ಗೋವಿಂದಾಚಾರ್ಯರ ಟಿಪ್ಪಣಿ ಜೊತೆಗೆ. ಜ್ಯೋತಿಶ್ಚರಣಾಭಿಧಾನಾದಿತ್ಯತ್ರ ಪಾದಾಭಿಧಾನಾತ್ ಇತಿ ಪುನರುಕ್ತಿ ದೋಷ ಭಯೇನ ಮಾಯನ ಅಭಿಹಿತಂ ಅಂತ ಏನು ವಾಕ್ಯ ಇದೆ, ಅದನ್ನ ನಾವು ಮುಂದಿನ ಭಾಗದಲ್ಲಿ ನೋಡ್ಬೇಕು. ಅದಕ್ಕೆ ಸ್ವಲ್ಪ ಹೆಚ್ಚು ವಿವರಣೆ ಇದೆ. ಚತುರ್ಥ ಪಾದಸ್ಯ ಸಂಗತ್ಯ ಅದರ್ಶನಾಚ್ಯ ತನ್ಮತೆ, ಅದನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡ್ಬೇಕು. ಅವೆರಡನ್ನು ನೋಡಿದ್ರೆ ಆ ಬೇರೆ ಸಿದ್ಧಾಂತಗಳ ಪಾದ ವ್ಯವಸ್ಥೆಯನ್ನು ನಿರಾಕರಿಸುವ ತ್ರಿವಿಕ್ರಮ ಪಂಡಿತರ ಆ ಟೀಕೆಯ ಆ ಭಾಗ ಸಮಾಪ್ತ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.